ಹಾರ್ಮೋಸ್ ಜಲಸಂಧಿಯಲ್ಲಿ ಮುಂದುವರೆದ ಕಣ್ಣ ಮುಚ್ಚಾಲೆ. ಸಮುದ್ರ ಸಂಚಾರಕ್ಕೆ ಹೊಸ ನಿರ್ಬಂಧಗಳನ್ನು ವಿಧಿಸಿದ ಇರಾನ್. ಜಲಸಂಧಿ ಹಾದು ಹೋಗಲು ಶುಲ್ಕ ಮತ್ತು ಭದ್ರತಾ ವೆಚ್ಚ ಭರಿಸೋದು ಕಡ್ಡಾಯ. ಇರಾನ್ ಮೇಲೆ ಮತ್ತೆ ಯುದ್ಧಕ್ಕೆ ಸಿದ್ಧತೆ ನಡೆಸಿರುವ ಅಮೆರಿಕ. C-130 ಹರ್ಕ್ಯುಲೆಸ್, V-22 ಓಸ್ಪ್ರೆ ವಿಮಾನಗಳ ಕಾರ್ಯಾಚರಣೆ. ಮತ್ತೆ ಎಪಿಕ್ ಫ್ಯೂರಿ ಶುರುವಾಗುತ್ತಾ ಅನ್ನೋ ಪ್ರಶ್ನೆ. ನಿನ್ನೆ ಇರಾನ್ನಿಂದ ಭಾರತದ 2 ಹಡಗುಗಳ ಮೇಲೆ ಫೈರಿಂಗ್. ಭಾರತದ ಇರಾನ್ ರಾಯಭಾರಿಗೆ ಸಮನ್ಸ್ ನೀಡಿದ ಘಟನೆ ಖಂಡಿಸಿದ ವಿದೇಶಾಂಗ ಇಲಾಖೆ. ಶೀಘ್ರ ಹಡಗುಗಳ ಸಂಚಾರಕ್ಕೆ ಅವಕಾಶ ಕೊಡುವಂತೆ ಒತ್ತಾಯ. ಮಹಿಳಾ ಮೀಸಲಾತಿ ಬಿಲ್ ಸೋಲಿಗೆ ಪ್ರಧಾನಿ ಮೋದಿ ಬೇಸರ. ವಿಪಕ್ಷಗಳ ನಡೆ ಹೆಣ್ಮಕ್ಕಳ ಸ್ವಾಭಿಮಾನಕ್ಕೆ ನೀಡಿದ ದೊಡ್ಡ ಪೆಟ್ಟು. ನಾವು ಮಾಡಿದ ಪ್ರಯತ್ನವೆಲ್ಲ ನೀರಲ್ಲಿ ಹೋಮ. ಎಲ್ಲ ವಿಪಕ್ಷಗಳ ವಿರುದ್ಧ ಹರಿಹಾಯ್ದ ನಮೋ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಕೊಲೆ ಕೇಸ್. ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ಗಾಗಿ ಪೊಲೀಸರ ಸರ್ಚ್ ವಾರೆಂಟ್. 4 ತಂಡಗಳನ್ನು ರಚಿಸಿ ಮುಂದುವರೆದ ಹುಡುಕಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.